ಚಾಟ್ಸ್ ಯಾರಿಗ ಇಷ್ಟ ಇಲ್ಲ ಹೇಳ್ರಿ. ಅದ್ರಲ್ಲೂ ಈ ಕಟೋರಿ ಚಾಟ್ ಮಾರ್ಕೆಟ್ ಒಳಗ ಸಿಗೋ ಈ ಚಾಟ್ನ ಬಹಳ ಇಷ್ಟಪಟ್ಟು ತಿಂತೀವಿ. ಇದನ್ನ ನಾವು ಮನೆಯೊಳಗೆ ಹೆಂಗ್ ಮಾಡೋದು ಅನ್ನೋದನ್ನ ಸರಳವಾಗಿ ನೋಡೋಣ. ಸ್ವಲ್ಪ ಈ ವಿಡಿಯೋ ಲೆಂದಿ ಆಗಿದೆ, ಯಾಕಂದ್ರೆ ಡಿಟೇಲ್ ಆಗಿ ನಾನು ನಿಮ್ ಜೊತೆ ಎಕ್ಸ್ಪ್ಲೇನ್ ಮಾಡೀನಿ. ಅದಕ್ಕೆ ಸ್ವಲ್ಪ ಸ್ಕಿಪ್ ಮಾಡದೆ ಪೂರ್ತಿ ನೋಡ್ರಿ. ಈ ಕಟೋರಿನ ನೀವು ಮುಂಚೆ ಮಾಡಿ ಒಂದು 15 ದಿನದಿಂದ ತಿಂಗಳವರೆಗೂ ಸ್ಟೋರ್ ಮಾಡಿ ಇಡ್ಬಹುದು. ಈ ಕಟೋರಿ ಚಾಟನ್ನ ಒಂದ್ ಬಾರಿ ತಿಂದ್ರೆ ಸಾಕು, ಮತ್ತೆ ಮತ್ತೆ ತಿನ್ಬೇಕು ಅನ್ಸದ. ಅಷ್ಟು ಟೇಸ್ಟಿ ಮತ್ತೆ ಅಷ್ಟು ಕ್ರಿಸ್ಪಿ ಮತ್ತೆ ಬಹಳ ಆರೋಗ್ಯಕರವಾದ ಈ ಚಾಟನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಬಹಳ ಸರಳವಾಗಿ ಹೇಳ್ಕೊಡ್ತಾ ಇದ್ದೀನಿ. ಹರೇ ಶ್ರೀನಿವಾಸ, ವೆಲ್ಕಮ್ ಟು ರೇಖಾಸ್ ವೆಜಿ ಫ್ಯೂಷನ್. ಈ ಕಟೋರಿ ಚಾಟಿಗೆ ಎಲ್ಲರಿಗಿಂತ ಮುಖ್ಯವಾಗಿ ಬೇಕಾಗಿದ್ದು ಕಟೋರಿ. ಕಟೋರಿ ಬಹಳ ಪರ್ಫೆಕ್ಟ್ ಆತಂದ್ರ ಒಳಗಡೆ ಫಿಲ್ಲಿಂಗ್ ಮಾಡೋದು ಏನು ಬಹಳ ಕಷ್ಟದ್ದೇನಲ್ಲ. ಅದಕ್ಕ ಇಲ್ಲಿ 1 ಕಪ್ ನಾನು ಮೈದಾ ತಗೊಂಡಿನಿ. ಈ ಸರ್ತಿ ನಾನು ಬರೀ ಮೈದಾದಿಂದ ನಿಮಗೆ ಹೇಳ್ಕೊಡ್ಲಿಕತ್ತೀನಿ. ಮತ್ತೆ ಮುಂದೆ ಯಾವಾಗಾದ್ರೂ ನಾನು ಗೋಧಿ ಹಿಟ್ಟಿಂದ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. 1 ಕಪ್ ಮೈದಾಗ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಅಜ್ವಾಯಿನ, 1/2 ಟೀ ಸ್ಪೂನ್ ಅಷ್ಟು ಅಜ್ವಾಯಿನ ಹಾಕೋಣ. ಆಮೇಲೆ ಇದು ಒಂದು 4 ಚಮಚ ಬಿಸಿ ಎಣ್ಣೆ ಹಾಕೊಳ್ಳೋಣ. ಅಂದ್ರ ಈಗ ನಾವು ಈ ಚಾಟ್ ಏನ್ ಮಾಡ್ತೀವಲ್ಲ ಅದು ಬಹಳ ಕ್ರಿಸ್ಪಿ ಆಗ್ಬೇಕು. ಅದಕ್ಕೆ ಈ ರೀತಿ ನೀವು ಹೇಳಿರೋ ಟಿಪ್ಸ್ ಅನ್ನ ಮತ್ತೆ ಟ್ರಿಕ್ಸ್ ಅನ್ನ ದಯವಿಟ್ಟು ಫಾಲೋ ಮಾಡ್ರಿ. ಅಂದ್ರೆ ಬಹಳ ಪರ್ಫೆಕ್ಟ್ ಆದ ಚಾಟ್ ಮಾಡ್ಬೋದು. ಈ ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ ಚಂದ ಹಿಟ್ಟಿಗೆಲ್ಲ ಕೈಯಿಂದ ಎಣ್ಣೆ ಹತ್ತಬೇಕು. ಅಂದ್ರೆ ಈ ರೀತಿ ಉಂಡಿ ಮಾಡಿದ್ರೆ ಈ ರೀತಿ ಉಂಡಿ ತರ ಆಗ್ಬೇಕು, ಅಷ್ಟು ಎಣ್ಣೆ ಅದಕ್ಕೆ ಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ನಾವು ಇದನ್ನ ಸ್ವಲ್ಪ ಗಟ್ಟಿ ಕಲ್ಸ್ಕೋಬೇಕಾಗ್ತದ. ಈ ರೆಸಿಪಿ ನಿಮ್ಗೆ ಬಹಳ ಇಷ್ಟ ಆದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ, ಮತ್ತೆ ಆಲ್ ಅನ್ನೋ ಬಟನ್ ಅನ್ನ ನೀವು ಪ್ರೆಸ್ ಮಾಡಿದ್ರೆ ನಾನು ಇದೇ ರೀತಿ ಮುಂದೆ ಹಾಕೋ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗ ಸಿಗ್ತದ. ಬಹಳನೇ ಇಷ್ಟ ಆದ್ರೆ ಲೈಕ್, ಕಾಮೆಂಟ್ಸ್ ಮತ್ತೆ ಒಂದು ಶೇರ್ ಮಾಡ್ರಿ. ಈ ಮೈದಾದಿಂದ ಮಾಡೋ ಕಟೋರಿಗೆ ಮತ್ತೆ ಗೋಧಿ ಹಿಟ್ಟಿನಿಂದ ಮಾಡೋ ಕಟೋರಿಗೆ ಏನ್ ಡಿಫ್ರೆನ್ಸ್ ಅಪ್ಪ ಅನ್ನೋದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಇವಾಗ ಇದನ್ನ ಮುಚ್ಚಿ ಒಂದು 10 ನಿಮಿಷ ಸೈಡ್ಗೆ ಇಟ್ಟಿನಿ. ಇವಾಗ ನಾವು ಒಂದು 3 ಬಟ್ಲ ಈ ಕಟೋರಿ ಮಾಡ್ಬೇಕಲ್ಲ, ಅದಕ್ಕೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಇಂದು ಬಟ್ಲಗಳನ್ನು ತಗೊಳ್ರಿ. ಇಲ್ಲಿ ನಾನು ಈ ಮನೆಯಲ್ಲೇ ಹುಳಿ ಸಾಂಬಾರು ಹಾಕ್ಲಿಕ್ಕೆ ಮಾಡ್ತೀವಲ್ಲ ನಾವು, ಅದು ಬಟ್ಲ ತಗೊಂಡಿರಿ. ಅದಕ್ಕೆ ಹಿಂದ್ಗಡೆ ಎಲ್ಲ ಚಂದ ಎಣ್ಣೆ ಹಚ್ಬೇಕು. ಇವಾಗ ಒಂದು 5-10 ನಿಮಿಷ ಆಯ್ತು ಹಿಟ್ಟು ಕಲಸಿ. ಸ್ವಲ್ಪ ಚಂದ ಕೈಯಿಂದ ನಾದ್ಕೋಬೇಕು, ಯಾಕಂದ್ರೆ ಸ್ವಲ್ಪ ಸಾಫ್ಟ್ ಆಗ್ಬೇಕು ಹಿಟ್ಟು. ಅದಕ್ಕೆ ಇವಾಗ ಇದನ್ನ ನಾಲ್ಕು ದೊಡ್ಡ ದೊಡ್ಡ ಉರುಳಿಗಳನ್ನಾಗಿ ಮಾಡ್ಕೊಲಿಕತ್ತೀನಿ. ಈ ಮೈದಾನ ನೀವು ಚಂದ ನಾದಿದ್ರೆ ಇದ್ರೊಳಗ ಗ್ಲೂಟನ್ ಫಾರ್ಮ್ ಆಗಿ ಚಲೋ ಹಿಂಗ ಸ್ಟ್ರೆಚ್ ಮಾಡ್ಲಿಕ್ಕೆ ಬರ್ತದ. ಅದಕ್ಕೆ ಸ್ವಲ್ಪ ನೀವು ಚಲೋ ನಾದ್ಕೋಬೇಕು. ಇವಾಗ ನೋಡ್ರಿ ಇದನ್ನ ಒಂದು ದೊಡ್ಡದು ಪೂರಿಯಾಗಿ ಲಟ್ಟಿಸ್ಲಿಕತ್ತೀನಿ. ಬಹಳ ತೆಳ್ಳಗೂನಲ್ಲ ಬಹಳ ದಪ್ಪನೂ ಅಲ್ಲ, ಒಂದ್ ಸ್ವಲ್ಪ ಮೀಡಿಯಂ ಸೈಜ್ ಒಳಗೆ ಇದನ್ನ ಈ ರೀತಿ ಲಟ್ಸ್ಕೋಬೇಕಾಗ್ತದೆ. ಸ್ವಲ್ಪ ಟೈಮ್ ಹಿಡಿತದ, ನೋಡ್ಬೋದು ನೀವು. ಪೂರ್ತಿ ತೆಳ್ಳಗೂ ಲಟ್ಟಿಸ್ಬೇಡ್ರಿ, ಪೂರ್ತಿ ದಪ್ಪನೂ ಬೇಡ. ಆಮೇಲೆ ಯಾವ ಬಟ್ಲ ನಾವು ತಗೊಂಡಿರ್ತೀವಿ ಕಟೋರಿ ಮಾಡ್ಲಿಕ್ಕೆ ಅದ್ರಗಿಂತ ದೊಡ್ಡ ಸೈಜ್ ಇಂದ ನಾವು ಪೂರಿನ ಕಟ್ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಇದು ಪೂರ್ತಿ ನಮ್ಮ ಕಟೋರಿ ಏನು ಬಟ್ಲ ಇರ್ತದೆ ಅದಕ್ಕೆಲ್ಲ ಇದು ಕವರ್ ಆಗ್ಬೇಕು. ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಇಂದ ಪೂರಿ ಕಟ್ ಮಾಡ್ಕೊಂಡು ಸ್ವಲ್ಪ ಇದು ಕಟ್ ಮಾಡುವಾಗ ದಪ್ಪ ದಪ್ಪ ಇರ್ತದ. ಅದಕ್ಕೆ ನೀವೇನ್ ಮಾಡ್ರಿ, ಇನ್ನೊಂದ್ಸರ್ತಿ ಸ್ವಲ್ಪ ತೆಳ್ಳಗ ಒಂದೊಂದೇ ಈ ಪೂರಿನ ಲಟ್ಟಿಸ್ಕೊಳ್ರಿ. ಆಮೇಲೆ ಈ ಎಣ್ಣೆ ಹಚ್ಚಿರೋ ಕಟೋರಿಗೆ ಈ ಬಟ್ಲಕ್ಕೆ ಚಂದ ಈ ರೀತಿ ಹಚ್ಕೋಬೇಕು. ಇದು ನೋಡು, ಮೈದಾದಿಂದ ಇದ್ದಿದ್ದಕ್ಕೆ ನಾವು ಎಷ್ಟು ಹಿಂಗ ಎಳೆದ್ರೂ ಕಟ್ ಆಗೋದಿಲ್ಲ, ಅದು ಸ್ಟ್ರೆಚ್ ಆಗ್ತದೆ. ಅದಕ್ಕೆ ಈ ಬ್ರೆಡ್ ಅದ್ರೊಳಗೆ ಜಾಸ್ತಿ ಮೈದಾನ ಯೂಸ್ ಮಾಡ್ತಾರೆ. ಇವಾಗ ನೋಡ್ಬೋದು ನೀವು, ಪೂರ್ತಿ ನಾನು ಬಟ್ಲಕ್ಕೆಲ್ಲ ಹಚ್ಚಿದ್ದೀನಿ. ಮುಂಚೆ ಬಟ್ಲಕ್ಕೆ ಚಲೋ ಎಣ್ಣೆನೂ ಹಚ್ಕೋಬೇಕು. ಆಮೇಲೆ ಈ ಫೋರ್ಕ್ ಸ್ಪೂನು ಅಥವಾ ಒಂದು ಕಡ್ಡಿ ಎಲ್ಲ ಕಡೆ ಹೋಲ್ ಮಾಡ್ಬೇಕು. ಇಲ್ಲಂದ್ರೆ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಪೂರಿ ಉಬ್ಬಿದಂಗೆ ಉಬ್ಬಿ ಬಿಡ್ತದೆ. ನಮ್ಗೆ ಕಟೋರಿ ಥರನೇ ಶೇಪ್ ಬೇಕು, ಇಲ್ಲಾಂದ್ರೆ ಶೇಪ್ ಕೆಟ್ಟ ಹೋಗ್ಬಿಡ್ತದೆ. ಪೂರ್ತಿ ಜಾಸ್ತಿ ಕಾಯ್ದಿರೋ ಎಣ್ಣೆ ಅಲ್ಲ, ಪೂರ್ತಿ ಕಡಿಮೆನೂ ಅಲ್ಲ, ಸ್ವಲ್ಪ ಲೈಟ್ ಮೀಡಿಯಂ ಎಣ್ಣೆ, ಬಿಸಿ ಎಣ್ಣೆ ಒಳಗೆ ಈ ಬಟ್ಲವನ್ನ ಹಾಕಿ 1 ನಿಮಿಷ ಬಿಡಬೇಕು. ಸ್ವಲ್ಪ ಬ್ರೌನ್ ಆದ ತಕ್ಷಣ ಒಂದು ಸ್ಪೂನಿಂದ ಜಗ್ಗಿದ್ರೆ ಸಾಕು, ತಾನಾಗೆ ಕೆಳಗೆ ಆರಾಮಾಗಿ ಕಟೋರಿ ಬಿದ್ದುಬಿಡ್ತದೆ. ನೋಡ್ಬೋದು ನೀವು. ಇವಾಗ ಇದನ್ನ ಲೋ ಫ್ಲೇಮಿಂದ ಒಳಗಡೆ ಎಲ್ಲ ಎಣ್ಣೆ ಹಾಕೋತ ಈ ರೀತಿ ಒಳಗಡೆನೂ ಬ್ರೌನ್ ಆಗ್ಬೇಕು, ಹೊರಗಡೆನೂ ಬ್ರೌನ್ ಆಗ್ಬೇಕು. ಆ ರೀತಿ ಈ ಕಟೋರಿನ ಮಾಡಬೇಕು. ಇದು ಬಹಳ ಮುಖ್ಯವಾದದ್ದು. ಈಗ ನಾನು ಎಲ್ಲ ಕಟೋರಿನೂ ಈ ರೀತಿ ಮಾಡಿಟ್ಕೊಂಡಿನಿ. ಒಬ್ಬರ ಕೈಯಿಂದ ಮಾಡೋಕ್ಕಾಗಲ್ಲ ಅಂದ್ರೆ ಇನ್ನೊಬ್ರದ್ದು ಇದನ್ನ ಹೆಲ್ಪ್ ತಗೊಳ್ರಿ ನೀವು. 1-2-3 ಜನ ಕೂತು ಮಾಡಿದ್ರೆ ಈ ಕೆಲಸ ಬೇಗ ಬೇಗ ಆಗ್ತದೆ. ಇವಾಗ ನೋಡ್ಬೋದು ನೀವು ಎಷ್ಟು ಪರ್ಫೆಕ್ಟ್ ಆದ ಕಟೋರಿ ರೆಡಿ ಆಗಿದೆ. ಇವಾಗ ಕಟೋರಿನೂ ಒಂದೇ ದಿನ ಮತ್ತೆ ಸ್ಟಫಿಂಗು ಒಂದೇ ದಿನ ಎಲ್ಲಾನು ಮಾಡೋದು ಅಂದ್ರೆ ಬಹಳ ಟೈಮ್ ತಗೋತದ. ಅದಕ್ಕೆ ಈ ಕಟೋರಿನ ಮೊದ್ಲೇ ಮಾಡಿ ಏರ್ಟೈಟ್ ಬಾಕ್ಸ್ ಒಳಗ ರೆಡಿ ಮಾಡಿ ಇಟ್ಬಿಡ್ರಿ. ಇವಾಗ ಈ ಕಟೋರಿ ಒಳಗ ಫಿಲ್ಲಿಂಗ್ ಅಂತಾರಲ್ಲ, ಅದನ್ನ ಬಹಳ ರೀತಿ ಒಳಗ್ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನೀವು ನೋಡ್ರಿ. ನೀವು ಯಾವ ರೀತಿ ಬೇಕೋ ಆ ರೀತಿನೂ ಮಾಡ್ಬೋದು. ಬಟ್ ಈಗ ನಾನು ಹೇಳ್ಕೊಡೋದು ಒಂದು
ಹೆಲ್ದಿ ಆದ ಸ್ಟಫಿಂಗ್ ಅದ. ಒಂದು ದೊಡ್ಡ ಬೌಲ್ ತಗೊಳ್ಳೋಣ, ಅದ್ರೊಳಗೆ ಇದು ಕಾರ್ನ್ ಇದನ್ನ ಬೇಯಿಸ್ಕೊಂಡಿನಿ ನಾನು. ಕುಕ್ಕರ್ ಒಳಗೆ ಉಪ್ಪು ಹಾಕಿ ಒಂದ್ 4 ಸೀಟಿ ಹೊಡಿಸಿ ಬೇಯಿಸ್ಕೊಂಡಿನಿ. ಆಮೇಲೆ ಇದು ಆಲೂಗಡ್ಡೆನು ಬೇಯಿಸಿದ ಆಲೂಗಡ್ಡೆ ಸ್ಕ್ವಯರ್ ಆಗಿ ಕಟ್ ಮಾಡ್ಕೊಂಡಿನಿ. ಇದು ಛೋಲೆ ಅಂತಾರಲ್ಲ ಚೆನ್ನ, ಅದನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿನಿ. ಆಮೇಲೆ ಇದು ಸ್ಪ್ರೌಟ್ಸ್, ಇದು ಕೂಡ ನಾನು ಏನು ಬಾಯ್ಲ್ ಮಾಡಿಲ್ಲ, ಸ್ಪ್ರೌಟ್ಸ್ನ ಡೈರೆಕ್ಟ್ ಆಗಿ ಹಾಕಿನಿ. ಇದು ಮಸಾಲೆ ಶೇಂಗಾದ ಕಾಳು ಈ ಮಾರ್ಕೆಟ್ ಒಳಗೆ ಸಿಗ್ತದೆ ನೋಡ್ರಿ. ಇವಾಗ ಛೋಲೆನ ನೀವು ಓವರ್ ನೈಟ್ ನೆನೆ ಇಡಬೇಕು. ಆಮೇಲೆ ಉಪ್ಪು ಸ್ವಲ್ಪ ಅರಿಶಿನದ ಪುಡಿ ಹಾಕಿ ನೀವು ಚಂದ ಒಂದು 4-5 ವಿಸಿಲ್ ಇದನ್ನ ಮಾಡಿದಾಗ ಅದು ಚಂದ ಸಾಫ್ಟ್ ಆಗಿ ತಯಾರಾಗ್ತದೆ. ಈಗ ಕೆಲವು ಮಸಾಲೆಗಳನ್ನ ಹಾಕೋಣ. ಫಸ್ಟ್ ನಾನು ಇದ್ರೊಳಗೆ ಸ್ವಲ್ಪ ಈ ಜೀರಿಗೆ ಪುಡಿ, ಹುರಿದು ಜೀರಿಗೆ ಪುಡಿ ಮಾಡಿನಲ್ಲ ಅದು ಹಾಕಿನಿ. ಆಮೇಲೆ ಇದು ಕಾಲ ನಮಕ್, ಬ್ಲ್ಯಾಕ್ ಸಾಲ್ಟ್ ಅಂತೀವಲ್ಲ ಅದು, ಎಲ್ಲವೂ ಎಷ್ಟು ಟೇಸ್ಟ್ ಬೇಕೋ ಅದ್ರ ಪ್ರಕಾರ ಹಾಕೊಳ್ರಿ. ಆಮೇಲೆ ಇದು ಚಾಟ್ ಮಸಾಲ, ಈ ಇದಕ್ಕೆ ಚಾಟ್ ಮಸಾಲ ಬಹಳ ಇಂಪಾರ್ಟೆಂಟ್. ಎಷ್ಟು ಬೇಕೋ ಅಷ್ಟು ಚಾಟ್ ಮಸಾಲ. ಆಮೇಲೆ ಇದು ಪೆಪ್ಪರ್ ಅಂದ್ರೆ ಮೆಣಸಿನ ಪುಡಿ, ಮಕ್ಕಳಿಗೋಸ್ಕರ ಮಾಡ್ತಿದ್ರೆ ನೀವು ಇದನ್ನ ಸ್ಕಿಪ್ ಮಾಡ್ಬೋದು, ಬಟ್ ಇದು ಹಾಕೋದ್ರಿಂದ ಟೇಸ್ಟ್ ಬಹಳ ಚಲೋ ಬರ್ತದೆ. ಆಮೇಲೆ ಕೆಂಪು ಖಾರದ ಪುಡಿ, ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿ ನೀವು ಹಾಕೊಳ್ರಿ. ಇದ್ಮೇಲೆ ಸ್ವಲ್ಪ ಸಾಕಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಆಮೇಲೆ ಇದಕ್ಕೆ ಚಟ್ಪಟ ಚಾಟಿಗೆ ಲಿಂಬೆ ಹಣ್ಣು, ಇದರಿಂದಾನೇ ಬಹಳ ಟೇಸ್ಟ್ ಆಗಿ ಬರ್ತದೆ. ಹುಳಿ ಹುಳಿ ಸಿಹಿ ಖಾರ ಎಲ್ಲ ಒಟ್ಟಿಗೆ ಮಿಕ್ಸ್ ಆದಾಗೆ ಇದು ಚಾಟ್ ರೆಡಿ ಆಗೋದು. ಒಂದೊಂದು ಏರಿಯಾದೊಳಗೆ ಒಂದೊಂದು ರೀತಿ ಸ್ಟಫಿಂಗ್ ಮಾಡ್ತಾರೆ. ನಾನು ಈ ರೀತಿ ಹೇಳ್ಕೊಡ್ಲಿಕ್ಕೆ, ಇದು ಒಂದು ಹೆಲ್ದಿ ಸಲಾಡ್ನು ಆಗ್ತದೆ. ಇದಕ್ಕೆ 1-2 ಚಮಚ ಪುದೀನಾ ಚಟ್ನಿ ಹಾಕಿವಿ. ಆಮೇಲೆ ಸ್ವಲ್ಪ ಈ ಏನು ಹುಣಸೆ ಹಣ್ಣು ಖರ್ಜೂರದ ಚಟ್ನಿ, ಇದ್ರ ಎಲ್ಲರದು ರೆಸಿಪಿದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ನೋಡ್ರಿ. ಆಮೇಲೆ ಈರುಳ್ಳಿ ಬೇಕಾದ್ರೆ ಒಳಗಡೆ ಹಾಕ್ರಿ, ಬೇಡಾದ್ರೆ ಸ್ಕಿಪ್ ಮಾಡ್ಕೋಬಹುದು. ಆಮೇಲೆ ಇದು ದಾಳಿಂಬ್ರಿ ಬೀಜ, ಈ ಸಲಾಡಿಗೆ ಈ ಚಾಟಿಗೆ ಇದು ಬಹಳ ಇಂಪಾರ್ಟೆಂಟ್. ಇದು ಹಾಕೋದ್ರಿಂದ ಕಲರ್ಫುಲ್ ಆಗು ಕಾಣಿಸ್ತದ, ಟೇಸ್ಟು ಚಲೋ ಬರ್ತದೆ. ಇವಾಗ ನೋಡ್ರಿ ಹಳದಿ, ಹಸಿರು, ಕೆಂಪು ಎಲ್ಲ ಕಲರ್ ಮಿಕ್ಸ್ ಆಗಿ ಈ ಚಾಟ್ ರೆಡಿ ಆಗ್ತದೆ. ಈ ನಮ್ಮ ಚಾಟ್ ಸ್ಟಫಿಂಗ್ ರೆಡಿ ಆಯ್ತು. ಇದನ್ನ ಸಲಾಡ್ ಅಂತೂ ನೀವು ಸೇವಿಸಬಹುದು. ಇವಾಗ ನಾವು ಎಷ್ಟೊತ್ತಿಂದ ಇಷ್ಟೆಲ್ಲ ಪ್ರಿಪರೇಷನ್ ಮಾಡಿವಿ, ಬಟ್ ಇದೆಲ್ಲಕ್ಕಿಂತ ಮುಖ್ಯ ಇಂಪಾರ್ಟೆಂಟ್ ಅಂದ್ರೆ ಸರ್ವಿಂಗ್. ನೀವು ಯಾವ ರೀತಿ ಇದನ್ನ ಸರ್ವ್ ಮಾಡ್ತೀರಿ ಅದ್ರ ಮೇಲೆ ಚಲೋ ಕಾಣಿಸ್ತದೆ. ಮೊದ್ಲು ಸ್ವಲ್ಪ ಸ್ವಲ್ಪ ಸ್ಟಫಿಂಗ್ ಅನ್ನ ಹಾಕಿನಿ, ಅಂದ್ರೆ ಈ ಕಟೋರಿಕ್ಕಿಂತ ಅರ್ಧನೇ ಅದನ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ಪುದೀನಾ ಚಟ್ನಿ ಹಾಕಿನಿ. ಅಂದ್ರೆ ಲೇಯರ್ ಒಳಗೆ ಸ್ವಲ್ಪ ಸಿಹಿ ಚಟ್ನಿ, ಇದು ಸಿಹಿ ಖಾರ ಇದೆಲ್ಲ ನೀವು ಎಷ್ಟು ಬೇಕೋ ಅಷ್ಟು ಹೆಚ್ಚಿಗೆ ಹಾಕೋಬಹುದು, ಇಲ್ಲ ಕಡಿಮೆ ಮಾಡ್ಕೊಳ್ರಿ. ಆಮೇಲೆ ಸ್ವಲ್ಪ ಮೊಸರು, ಗಟ್ಟಿ ಮೊಸರೊಳಗ ಒಂದ್ ಸ್ವಲ್ಪ ಸಕ್ಕರೆ ಹಾಕಿ ಬೀಟ್ ಮಾಡೀನಿ, ಅದನ್ನ ಹಾಕೊಳ್ರಿ. ಆಮೇಲೆ ಈರುಳ್ಳಿ ಬೇಕಾದ್ರೆ ಹಾಕೊಳ್ರಿ, ಇಲ್ಲ ಈರುಳ್ಳಿನ ನೀವು ಸ್ಕಿಪ್ ಮಾಡ್ಕೋಬಹುದು, ಇದು ನಿಮಗೆ ಬಿಟ್ಟಿರೋದು. ಆಮೇಲೆ ಇದ್ರ ಮೇಲೆ ಸ್ವಲ್ಪ ನಾನು ಈ ಖಾರ, ಕೆಂಪು ಖಾರ ಸ್ವಲ್ಪ ಖಾರ ಬೇಕನ್ಸಿದ್ರೆ ಹಾಕೊಳ್ರಿ, ಇಲ್ಲ ಹಾಗೆ ಬಿಡ್ರಿ. ಆಮೇಲೆ ಇದು ಈ ಲೇಯರ್ ಮೇಲೆ ಇನ್ನೂ ಸ್ವಲ್ಪ ಸ್ವಲ್ಪ ನಾನು ಏನದು ಸ್ಟಫಿಂಗ್ ಮಾಡಿವಲ್ಲ ಅದನ್ನ ಹಾಕ್ಲಿಕತ್ತೀನಿ. ಅಂದ್ರೆ ಇದು ಸ್ವಲ್ಪ ಲೇಯರ್ ಟೈಪ್ ಆಗ್ಲಿ ಅಂತ ಹೇಳಿ ಈ ರೀತಿ ಮಾಡ್ಲಿಕತ್ತೀನಿ. ಅಂದ್ರೆ ಸ್ವಲ್ಪ ಇದೆಲ್ಲ ಟೈಮ್ ತಗೊಳ್ತದ, ಆದ್ರೆ ನೀವು ಯಾವಾಗ ಸರ್ವ್ ಮಾಡ್ತೀರಿ, ಯಾವಾಗ ತಿಂತಾರೆ ಬೇರೆಯವರು, ಅವಾಗ ಆ ಖುಷಿ, ಆ ಒಂದು ಏನೇ ಇದ್ರದ್ದು ಒಂದು ಇಮ್ಯಾಜಿನೇಷನ್ ಇರ್ತದ, ಅದು ಬಹಳ ಅಪರೂಪ, ಅದು ಬಹಳ ಚಲೋ. ಅದಕ್ಕೆ ಮತ್ತೆ ಅದ್ರ ಮೇಲೆ ಮೊಸರು, ಸ್ವಲ್ಪ ಸಿಹಿ ಚಟ್ನಿ, ಮತ್ತೆ ಸ್ವಲ್ಪ ಪುದೀನಾ ಚಟ್ನಿ ಈ ರೀತಿ ಹಾಕ್ರಿ. ಮತ್ತೆ ನಿಮ್ಗೆ ಏನಾದ್ರೂ ಇದ್ರ ಮೇಲೆ ಬೇಕಾದ್ರೆ ಬುಂದಿ ಕಾಳನ್ನು ಹಾಕೋಬಹುದು. ಏನ್ ಬೇಕೋ ಆ ರೀತಿ ನೀವು ಇದನ್ನ ಸ್ಟಫಿಂಗ್ ಅನ್ನ ನೀವು ಮಾಡ್ಕೋಬಹುದು. ಇದ್ರ ಮೇಲೆ ಮತ್ತೆ ಸ್ವಲ್ಪ ಕೆಂಪ ಖಾರ ಪುಡಿ ಉದುರಿಸ್ಲಿಕತ್ತೀನಿ, ಯಾಕಂದ್ರೆ ಮನೆಯಾಗೆಲ್ಲ ದೊಡ್ಡ ಮಕ್ಳು ಇದ್ದಾರೆ, ಅವ್ರಿಗೆಲ್ಲ ಸ್ವಲ್ಪ ಖಾರ ಖಾರ ಬೇಕು ಅಂತ ಹೇಳಿ ಹಾಕಿಲಿಕತ್ತೀನಿ. ಆಮೇಲೆ ಇದ್ರ ಮೇಲೆ ಈ ದಾಳಿಂಬ್ರಿ, ಕಲರ್ಫುಲ್ ಆಗಿರೋ ಈ ದಾಳಿಂಬ್ರಿ ಹಾಕಿದ್ರೆ ಇದೆಲ್ಲ ಮೊಸರು, ಈ ಹಸಿರು ಚಟ್ನಿ, ಮತ್ತೆ ಇದು ಏನಂತೀರ ನೀವು ಸಿಹಿ ಚಟ್ನಿ, ಮೊಸರು, ಇದ್ರ ಮೇಲೆ ಕೆಂಪಾದ ದಾಳಿಂಬ್ರಿ, ಆಮೇಲೆ ಇದ್ರ ಮೇಲೆ ಸಣ್ಣಗಿರೋ ಹಳದಿ ಬಣ್ಣದ ಶೇವ್, ಚಟ್ಪಟ ಕಟೋರಿ ಚಾಟ್ ರೆಡಿ ಆಗ್ಯದ. ಹೇಗ ಅನ್ನಿಸ್ತು ಅನ್ನೋದನ್ನ ಪ್ಲೀಸ್ ಕಮೆಂಟ್ಸ್ ಮಾಡಿ ಹೇಳ್ರಿ.